ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ನಾನು ಆಲಪಿ ಹೌಸ್ ಬೋಟ್ ನಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ನಾವು ಆ್ಯಕ್ಚುಲಿ ಆಲಪಿ ಹೌಸ್ ಬೋಟಲ್ಲಿ ಒಂದು ದಿವಸ ಉಳಿದಿದ್ವಿ. ಆಮೇಲೆ ಏನಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕೊಚ್ಚಿಗೆ ಹೊರಡೋಕ್ಕಂತ ರೆಡಿ ಆಗ್ತಾಯಿದ್ವಿ. ನಾನು ಆಲ್ಮೋಸ್ಟ್ ನಮಗೆ 9 o'clock ಚೆಕ್ಔಟ್ ಇತ್ತು. ನಾನು ಶಾರ್ಪ್ 9 ಚೆಕ್ಔಟ್ ಮಾಡಿದೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ನಾನು ಎದ್ಬಿಟ್ಟು ಬೇಗ ರೆಡಿ ಆಗಿ ನಾನು ಆ್ಯಕ್ಚುಲಿ ಯಾವುದೇ ಈ ಥರ ಟೂರ್ ಪ್ಲ್ಯಾನ್ ಮಾಡಿದರೆ ಏನಂತ ಹೇಳಿದ್ರೆ, ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಏನಂದರೆ ನನಗೆ ಮ್ಯಾಕ್ಸಿಮಮ್ ಎಲ್ಲ ಸೈಟ್ಸಿಂಗ್ನ ಕವರ್ ಮಾಡಬೇಕು ಅಂತ ಇರುತ್ತೆ. ಬಿಕಾಸ್ ನಾನು ಹೋಗೋದೇ ಅದಕ್ಕೆ. ನಂಗೆ ಹಾಗೇನಾದರೂ ರಿಲ್ಯಾಕ್ಸ್ ಮಾಡಬೇಕು ಅಂತ ಇದ್ದರೆ ನಾನು ಬ್ಯಾಂಗ್ಳೂರಲ್ಲೇ ನನ್ನ ಹಸ್ಬೆಂಡ್ ಮತ್ತು ಮಗನ ಜೊತೆಗೆ ನಾನು ರೆಸಾರ್ಟ್ ಬುಕ್ ಮಾಡಿ ತುಂಬ ರಿಲ್ಯಾಕ್ಸ್ ಮಾಡ್ತೀನಿ. ಸೊ ನನಗೇನಂತ ಹೇಳಿದರೆ, ಟ್ರಿಪ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾನು ಸೈಟ್ಸಿಂಗ್ ಕವರ್ ಮಾಡಬೇಕು ಅಂತ. ಸೊ ನಾವು ಹೌಸ್ ಬೋಟಿಂದ ಚೆಕ್ಔಟ್ ಆದಮೇಲೆ ಆಲಪಿದು ಬೀಚ್ ನೋಡೋಣ ಅಂತ ಹೋದ್ವಿ. ಬಿಕಾಸ್ ಆಲಪಿ ಬೀಚ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಇಲ್ಲೇನಂತ ಹೇಳಿದ್ರೆ ನಿಮಗೆ ಡೇ ಟೈಮ್ ಇಲ್ಲಿ ತುಂಬ ಕ್ರೌಡ್ ಕಮ್ಮಿ ಇರುತ್ತೆ ಆಲಪಿ ಬೀಚಲ್ಲಿ. ಬಿಕಾಸ್ ಮೋಸ್ಟ್ ಆಫ್ ದ ಟೂರಿಸ್ಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲರೂ ಬ್ಯಾಕ್ ವಾಟರ್ಸ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಬ್ಯಾಕ್ ವಾಟರ್ಸಲ್ಲಿ ಹೋಗ್ಬಿಟ್ಟು ಒಂದು ದಿವಸ ಆಲಪಿ ಹೌಸ್ ಬೋಟಲ್ಲಿ ಉಳ್ಕೊಳ್ಳೋದೇ ಮೇಜರ್ ಕಾನ್ಸಂಟ್ರೇಷನ್ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಏನಂತ ಹೇಳಿದರೆ, ಇಲ್ಲಿ ನಿಮಗೆ ಬೀಚ್ ಹತ್ರ ಬಂದರೆ ತುಂಬ ಕ್ಲಿಯರ್ ಇರುತ್ತೆ ಮತ್ತು ಜಾಸ್ತಿ ಏನು ಕ್ರೌಡ್ ಅಂತೂ ಇದ್ದೇ ಇರಲ್ಲ. ಬಟ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ನಾನೇನಂತ ಹೇಳಿದರೆ, ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದರೆ ಅಲ್ಲಿ ಇರೋ ಎಲ್ಲ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಿಲ್ಲಿ ಹೋದಾಗ ತುಂಬ ಅಂದರೆ ತುಂಬ ಕಮ್ಮಿ ಕ್ರೌಡ್ ಇತ್ತು. ಬಟ್ ನನ್ನ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ತಗೊಂಡೆ ಇಲ್ಲಿ. ಬಿಕಾಸ್ ಕ್ರೌಡ್ ಕಮ್ಮಿ ಇದ್ದಾಗ ನಿಮಗೆ ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಇಲ್ಲೊಂದು ಡಾಗ್ ಇತ್ತು, ಅದು ನನ್ನೇ ಫಾಲೋ ಮಾಡ್ತಾಯಿತ್ತು, ಏನಕ್ಕಂತ ಗೊತ್ತಿಲ್ಲ. ನಾನಂತೂ ಬೀಚಲ್ಲಿ ಚೆನ್ನಾಗಿ ಆಟಾಡಿದೆ ಸ್ವಲ್ಪ ಹೊತ್ತು. ಈ ನೀರೂ ಕೂಡ ತುಂಬ ಏನಂತ ಹೇಳಿದರೆ, ಆಬ್ವಿಯಸ್ಲಿ ಸಾಲ್ಟೆಡೇ ಇರುತ್ತೆ, ಎಲ್ಲರಿಗೂ ಗೊತ್ತು. ಬಟ್ ಒಂಥರ ಕ್ಲಿಯರ್ ಆ್ಯಂಡ್ ಕ್ಲೀನ್ ಇತ್ತು. ಆಲಪಿ ಬೀಚ್ ಸಹಿತ ನೀವು ಮಿಸ್ ಮಾಡಬೇಡಿ. ಬಿಕಾಸ್ ಆಲಪಿ ಬಂದು ತುಂಬ ಚಿಕ್ಕ ಚಿಕ್ಕ ಸಿಟಿ ಇದೆ. ಸೊ ನೀವೇನಂತ ಹೇಳಿದ್ರೆ ಆಲಪಿಯಲ್ಲಿ ಎಲ್ಲ ಪ್ಲೇಸಸ್ನೂ ಈಸಾಗಿ ಕವರ್ ಮಾಡ್ಬೋದು. ಆಲಪಿ ಸಿಟಿ ಬಂದುಬಿಟ್ಟು ಒಂದು ನನಗೆ ಅನಿಸಿದ್ದು ಒಂದು 2-3 ಕಿಲೋಮೀಟರ್ಸಲ್ಲೇ ನಿಮಗೆಲ್ಲನೂ ಕವರ್ ಹೋಗಿಬಿಡುತ್ತೆ. ಅದಾದಮೇಲೆ ನನಗೇನಂತ ಹೇಳಿದ್ರೆ, ಕೇರಳ ಸ್ಪೆಷಲ್ ಪಿಕಲ್ ತೊಗೊಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ ನಮ್ಮ ಡ್ರೈವರ್ ಹೇಳಿದ್ದು ಇನ್ನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಾವು ಆನ್ ದ ವೇಯಲ್ಲಿ ಆಲಪಿಯಲ್ಲಿ ಒಂದು ಇದು ಲೈಟ್ ಹೌಸ್ ಅಂತ ಇದೆ, ಅದೇ ಬಂದು ಈ ಪ್ಲೇಸ್. ಇಲ್ಲಿ ಎಷ್ಟು ಅಂತ ಹೇಳಿದರೆ ನಿಮಗೆ ಎಂಟ್ರಿ ಟಿಕೆಟ್ನು ತುಂಬ ಕಮ್ಮಿ ಇರುತ್ತೆ. ಬಟ್ಟು ಈ ಪ್ಲೇಸಿನೂ ನಂಗೆ ಅಷ್ಟೊಂದು ಗ್ರೇಟ್ ಅಂತ ಏನೂ ಅನಿಸ್ಲಿಲ್ಲ. ಅಲ್ಲೊಂದು ದೊಡ್ಡ ಟವರ್ ಥರ ಇದೆ. ಬಟ್ ನಿಮಗೆ ಆಲಪಿ ಟೂರ್ ಕವರ್ ಮಾಡುವಾಗ ನಿಮಗೆ ಈ ಲೈಟ್ ಹೌಸ್ನು ನಿಮಗೆ ಪ್ಯಾಕೇಜಲ್ಲಿ ಕೊಟ್ಟಿರ್ತಾರೆ. ಬಟ್ ಏನಂತ ಹೇಳಿದರೆ, ಇದು ನಿಮಗೆ ಶಾರ್ಟ್ ಡಿಸ್ಟೆನ್ಸಲ್ಲೇ ಎಲ್ಲ ಆಲಪಿಯಲ್ಲಿ ಎಲ್ಲ ಪ್ಲೇಸಸ್ಸು ಕವರ್ ಆಗುತ್ತೆ. ಸೊ ನೀವು ಇದನ್ನು ವಿಸಿಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲವರು ಅಲ್ಲಿ ಆಚೆ ಬಂದುಬಿಟ್ಟು ಹುಡುಕ್ತಾ ಇದ್ರು ಆಲಪಿ ಏನಂದರೆ ಲೈಟ್ ಹೌಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ನಾನು ಲೈಟ್ ಹೌಸ್ ಅಂದರೆ ಎಲ್ಲ ಲೈಟೆಲ್ಲ ಹಾಕ್ಬಿಟ್ಟು ಇಟ್ಟಿರ್ತಾರೆ, ಏನೋ ಹೌಸ್ ಥರ ಇರುತ್ತೆ, ಆ ಥರ ಎಲ್ಲ ಇಮ್ಯಾಜಿನೇಷನ್ ಇತ್ತು. ಆ ಥರ ಏನೂ ಇರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರ ಇರುತ್ತೆ ಫುಲ್. ನಿಮಗೆ ನಾನು ಆಲ್ಮೋಸ್ಟ್ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ ಅಲ್ಲಿ. ಬೈ ದ ವೇ, ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಈ ಡ್ರೆಸ್ ಹಾಕ್ಕೊಂಡು ನಾನು ಆ್ಯಕ್ಚುಲಿ ಈ ಥರ ಕಾರ್ಡ್ ಸೆಟ್ಟಲ್ಲಿ ನಾನೇನಂತ ಹೇಳಿ ಟಮ್ಮಿ ಕವರ್ ಆಗೋಂಥ ಜಾಸ್ತಿ ಕಾರ್ಡ್ ಸೆಟ್ ಯೂಸ್ ಮಾಡ್ತಾಯಿದ್ದೆ ಇವಾಗ. ಬಿಕಾಸ್ ನನಗೆ ನನ್ನ ಫಿಗರ್ ಬಗ್ಗೆ ತುಂಬ ಕಾನ್ಷಿಯಸ್ ಇರ್ತಿತ್ತು. ನಾನು ವೆಯ್ಟ್ ಪುಟ್ ಆನ್ ಮಾಡಿದ್ದೀನೇನೋ ಆ ಥರ ಈ ಥರ ಅಂತಲ್ಲ. ಬಟ್ ಐ ಥಾಟ್ ಆಫ್ ಟೇಕಿಂಗ್ ಅ ಚಾನ್ಸ್ ಆ್ಯಂಡ್ ಐ ವೋರ್ ದಿಸ್. ಸ್ವಲ್ಪ ಟಮ್ಮಿ ಎಕ್ಸ್ಪೋಸ್ ಆದ್ರೂ ಕೂಡ ನನಗೇನು ಟಮ್ಮಿ ತುಂಬ ದಪ್ಪ ಕಾಣಿಸ್ತಾ ಇದೆ ಆ ಥರ ಎಲ್ಲ ಅನ್ನಿಸ್ಲಿಲ್ಲ. ಸೊ ಇನ್ನೊಂದು ಸಲ ನಾನು ಅದೇ ಥರ ಟ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಮ್ಮ ಡ್ರೈವರ್ಗೆ ಗೊತ್ತಿರೋ ಅಂಥ ಒಬ್ಬರು ಹೋಮ್ ಮೇಡ್ ಪಿಕಲ್ ಮಾಡ್ತಾರೆ ಅಂತ ಹೇಳಿದರು. ಅಲ್ಲಿಗೆ ಬಂದ್ವಿ ನಾವು ಆ್ಯಕ್ಚುಲಿ. ಅವ್ರು ಬಂದು ಆದಿಲ್ಸ್ ಪಿಕಲ್ ಅಂತ. ಇಲ್ಲಿ ಇವ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇವರು ಹೋಮ್ ಮೇಡ್ ಪಿಕಲ್ ಮಾಡ್ತಾರೆ. ಮತ್ತು ನೀವು ಪಿಕಲ್ನ ಟೇಸ್ಟ್ ಮಾಡಿದರೆ ಅದು ಜಾಸ್ತಿ ಹುಳಿನೂ ಇರಲ್ಲ ಮತ್ತು ಉಪ್ಪೂ ಜಾಸ್ತಿ ಇರಲ್ಲ. ನಿಮಗೆ ನ್ಯಾಚುರಲಾಗಿ ಏನಂತೆಲ್ಲ ಮ್ಯಾಂಗೋ ಟೇಸ್ಟ್ ಮಾಡಿದ್ರೆ ಮ್ಯಾಂಗೋ ಫ್ಲೇವರ್ ಜಾಸ್ತಿ ಬರ್ತಾ ಇರುತ್ತೆ. ಮತ್ತು ಏನಂದರೆ ಎಲ್ಲ ಮನೆಯದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ. ನಮ್ಮ ಡ್ರೈವರ್ ಏನಂತ ಹೇಳಿದರೆ, ಇವ್ರ ಮನೆಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸಜೆಸ್ಟ್ ಮಾಡಿದರು. ನಾವು ಹೇಗಂತ ಹೇಳಿದರೆ, ಆಲಪಿ ಸಿಟಿ ಬಂದು ತುಂಬ ಚಿಕ್ಕದು, ನಮಗೇನು ಟೈಮ್ನು ವೇಸ್ಟ್ ಆಗಲ್ಲ ಅಂತ ಅನ್ನಿಸ್ತು. ನಾವು ಹೋದಾಗ ಎಲ್ಲ ಥರದ್ದು ಏನಂತ ಹೇಳಿದರೆ, ಕಟ್ ಮ್ಯಾಂಗೋದು
ಪಿಕಲ್ ಇತ್ತು, ಮತ್ತು ಮ್ಯಾಂಗೋ ಮತ್ತು ಡೇಟ್ಸ್ ಪಿಕಲ್ಲು, ಮತ್ತು ಲೆಮನ್ ಮತ್ತು ಡೇಟ್ಸ್ ಪಿಕಲ್ಲು, ಈ ಥರ ಡಿಫ್ರೆಂಟ್ ವೆರೈಟೀಸ್, ನೆಲ್ಲಿಕಾಯ್ದು ಎಲ್ಲ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅವ್ರಿಗೆ ಯಾವಾಗೂ ಬಲ್ಕ್ ಆರ್ಡರ್ಸ್ ಬರುತ್ತಂತೆ ಮ್ಯಾರೇಜ್ಗೆ ಮತ್ತು ಈವೆಂಟ್ಸ್ಗೆ ಎಲ್ಲ. ಮತ್ತು ನಿಮ್ಗೇನಾದರೂ ನೀವು ಆರ್ಡರ್ ಮಾಡಿ ಅವ್ರ ಫೋನ್ ಕಾಲ್ ಮಾಡಿ ಅವ್ರ ಹತ್ರ ಆರ್ಡರ್ ಮಾಡಿದರೆ ಅವ್ರು ನಿಮಗೆ ಆನ್ಲೈನಲ್ಲಿ ಸಹಿತ ಕಳಿಸ್ಕೊಡ್ತಾರೆ. ನಿಮ್ಗೆ ಏನಂತ ಹೇಳಿದರೆ ವಿತಿನ್ ಇಂಡಿಯಾ ನಮಗೆ ಜಾಸ್ತಿ ಏನಂದರೆ ಇದು ಕೊರಿಯರ್ ಚಾರ್ಜೂ ಬರಲ್ಲ ಅಂತ ಹೇಳ್ತಾರೆ. ಜಸ್ಟ್ 1 ಕಿಲೋಗೆ 80 ರುಪೀಸ್ ಏನೋ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನನಗೆ ಎಲ್ಲ ಥರ ಪಿಕಲ್ಸನ್ನು ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಟೇಸ್ಟ್ ಮಾತ್ರ ಎಷ್ಟು ಸೂಪರ್ಬ್ ಆಗಿತ್ತು ಅಂತ ಹೇಳಿದರೆ ಮೈ ಗಾಡ್, ನಾನು ಎಲ್ಲದರಲ್ಲೂ ಕಾಲು ಕೆ ಜಿ ಅಷ್ಟು ಎಲ್ಲ ಥರದ್ದು ಇದನ್ನು ತೊಗೊಂಬಂದೆ. ಮತ್ತು ಏನಂತ ಹೇಳಿದ್ರೆ ಅವ್ರದ್ದು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಅವರು ಪ್ಯಾಕ್ ಮಾಡೋದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಫ್ಲೈಟಲ್ಲಿ ಸಹಿತ ಇಟ್ಕೊಂಬಂದಾಗ್ಲೂ ಲೀಕ್ ಆಗೋಲ್ಲ. ನಾನು ಆ್ಯಕ್ಚುಲಿ ನನ್ನ ಲಗೇಜ್ ಬ್ಯಾಗೇ ಹಾಕಿದ್ದೆ. ಸಪೋಸ್ ಅವ್ರು ನಿಮಗೆ ಕಳಿಸ್ಕೊಡುವಾಗೂ ಅಷ್ಟೇ ಇದೇ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರಂತೆ. ಸೊ ಅದು ಎಷ್ಟೇ ಇದಾದ್ರೂ ಯಾವುದು ಆಯಿಲು ಏನೂ ಸಹಿತ ಲೀಕ್ ಆಗೋಲ್ಲ. ನಾನು ಮನೆಗೆ ಬಂದು ಆ ಪ್ಯಾಕೇಜ್ ತೆಗಿಯೋದೇ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಮತ್ತು ಲಗೇಜ್ ಬ್ಯಾಗೆಲ್ಲ ನಾನು ಹಾಕಿದ್ದೆ. ಏನು ಅಷ್ಟು ಕಾನ್ಫಿಡೆಂಟ್ ಇತ್ತು ನನಗೆ ಏನೂ ಲೀಕ್ ಆಗೋಲ್ಲ ಏನಂತ. ನಂದು ಎಷ್ಟೊಂದು ಒಳ್ಳೆ ಎಕ್ಸ್ಪೆನ್ಸಿವ್ ಬಟ್ಟೆ ಇದ್ರೂ ಸಹಿತ ಅದರಲ್ಲೇ ಹಾಕಿದ್ದೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ಬೇಕಂತ ಹೇಳಿದರೆ ನೀವು ಅದನ್ನು ಆರ್ಡರ್ ಮಾಡಿ. ಆಮೇಲೆ ಆನ್ ದ ವೇ ನಾನು ಹೋಗುವಾಗ ಈ ಚರ್ಚ್ ಕೂಡ ವಿಸಿಟ್ ಮಾಡಿದ್ದೆ ಅಲ್ಲಿ. ಸೊ ಅಲ್ಲೇನೋ ಪ್ರೇಯರ್ಸ್ ನಡೀತಾ ಇತ್ತು. ನನಗೇನಂತ ಹೇಳಿದ್ರೆ ತುಂಬ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡೋಕ್ಕಂತ ಇತ್ತು. ಬಟ್ ನಾನೇನಂತ ಹೇಳಿದರೆ ತ್ರಿವ್ಯಾಂಡ್ರಮ್ ಪ್ಲ್ಯಾನ್ ತೊಗೊಂಡಾಗ ನನಗೆ ಟೆಂಪಲ್ ವಿಸಿಟ್ ಇತ್ತು. ಬಟ್ ಏನಂತ ಹೇಳಿದ್ರೆ ನಾನು ಟೆಂಪಲ್ ವಿಸಿಟ್ದು ಟೋಟಲ್ ಇದು ತ್ರಿವ್ಯಾಂಡ್ರಮ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ ಈ ಸಲ ಟೆಂಪಲ್ ವಿಸಿಟ್ಸ್ ಮಾಡೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ನಂದು ಬಕೆಟ್ ಲಿಸ್ಟಲ್ಲಿ ಆ್ಯಕ್ಚುಲಿ ಅದು ಕೂಡ ಇದೆ, ನಾನು ಮಾಡ್ತೀನಿ. ಆಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಫೋರ್ಟ್ ಕೊಚ್ಚಿ ಅಂತ ಹೇಳ್ಬಿಟ್ಟು ಈ ಪ್ಯಾಲೇಸ್ಗೆ ಏನಂತ ಕರೀತಾರೆ ಅಂತ ಹೇಳಿದರೆ ಮೊಟ್ಟೆಂಚರಿ ಪ್ಯಾಲೇಸ್ ಅಂತ ಕರೀತಾರೆ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಇದು ಫುಲ್ ಏನಂತ ಹೇಳಿದ್ರೆ ನೀವು ಈ ಮೊಟ್ಟೆಂಚರಿ ಪ್ಯಾಲೇಸ್ ಫೋರ್ಟ್ ಕೊಚ್ಚಿಗೆ ಹೋಗೋಷ್ಟೊತ್ತಿಗೆ ನಿಮಗೆ ಫುಲ್ಲು ಜೂಯಿಷ್ ಟೌನ್ ಸಿಕ್ಕತ್ತೆ. ಅಲ್ಲಿ ಮುಂಚೆ ಈ ಡಚ್ ಅವರು ಜೂಯಿಷ್ ಅವರು ಎಲ್ಲ ಬಂದು ಅಲ್ಲಿ ಇದ್ರಂತೆ. ಅಲ್ಲಿದ್ದು ಲೋಕಲ್ ಕಿಂಗ್ನ ಏನೋ ಹೇಳ್ತಾರೆ ಅಕ್ವೈರ್ ಮಾಡಿಬಿಟ್ಟು ಅವರು ರೂಲ್ ಮಾಡ್ತಾಯಿದ್ರಂತೆ. ಸೊ ಅಲ್ಲಿ ನಿಮಗೆ ಅವ್ರು ಕಟ್ಟಿರೋದೊಂದು ಪ್ಯಾಲೇಸ್ ನಿಮಗೆ ಕೂಡ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಬಂದು ಕಿಂಗ್ ಅವ್ರದ್ದು ಪ್ಯಾಲೇಸ್ ಇದ್ರೂ ಬಟ್ ಇವರು ಜೂಯಿಷ್ನವರೆಲ್ಲ ಅವ್ರನ್ನ ಓವರ್ಟೇಕ್ ಮಾಡಿ ಅವ್ರನ್ನ ರೂಲ್ ಮಾಡ್ತಿದ್ರಂತೆ. ಸೊ ಈ ಪ್ಯಾಲೇಸ್ ಅಂತೂ ತುಂಬ ಅಂದರೆ ತುಂಬ ಆಸ್ಥೆಟಿಕ್ ಆಗಿತ್ತು. ಏನಂತ ಹೇಳಿದರೆ ಇಲ್ಲಿ ಹೊರಗಡೆ ಮಾತ್ರ ನಾವು ವಿಡಿಯೋ ತೊಗೊಬೋದಾಗಿತ್ತು, ಒಳಗಡೆ ವಿಡಿಯೋ ತಗೊಳ್ಳೋಕ್ಕೆ ಅಷ್ಟೊಂದು ಪರ್ಮಿಷನ್ ಇರಲಿಲ್ಲ. ಸೊ ಅದಕ್ಕೆ ಏನಂತ ಹೇಳಿದ್ರೆ ಒಳಗಡೆ ನಾವು ಜಸ್ಟ್ ಫೋಟೋ ತೊಗೊಳಕ್ಕೆ ಮಾತ್ರ ಪರ್ಮಿಷನ್ ಇತ್ತು. ನಾನು ನಿಮಗೆ ಆ ಫೋಟೋ ಕ್ಲಿಪ್ಪಿಂಗ್ ಸಹಿತ ಹಾಕಿದ್ದೀನಿ, ನೀವು ಇದನ್ನು ನೋಡ್ಬೋದು. ಸೊ ಯಾರ್ಯಾರು ಕೊಚ್ಚಿ ಪ್ಲ್ಯಾನ್ ಮಾಡ್ತೀರಾ ಪ್ಲೀಸ್ ಈ ಮೊಟ್ಟೆಂಚರಿ ಪ್ಯಾಲೇಸ್ನ ನೋಡೋದಂತೂ ಮಿಸ್ ಮಾಡಬೇಡಿ. ನಿಮಗೆ ಆವಾಗಿನ ಹಳೇ ಕಾಲದ್ದು ಆ ಪ್ಯಾಲೇಸ್ ಎಷ್ಟು ಚೆನ್ನಾಗಿದೆ, ಅವ್ರದ್ದು ಎಷ್ಟು ರಾಯಲ್ಟಿ ಇತ್ತು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಪಲ್ಲಕ್ಕಿಗಳು ಅವ್ರು ಯೂಸ್ ಮಾಡಿರೋವಂಥ ಪ್ರತಿಯೊಂದು ವಸ್ತು ಮತ್ತು ಈವನ್ ಬಟ್ಟೆ ಸಹಿತನೂ ರಾಜ ಹಾಕಿರೋ ಬಟ್ಟೆಗಳು ಮತ್ತು ಅವ್ರು ಯೂಸ್ ಮಾಡಿರೋ ಕತ್ತಿಗಳು, ಸೋರ್ಡ್ ಎಲ್ಲದನ್ನು ಇಟ್ಟಿದ್ದಾರೆ. ಸೊ ನನಗಂತೂ ಆ್ಯಕ್ಚುಲಿ ಈ ಥರ ತುಂಬ ಹಳೆ ಐಟಮ್ಸ್ ನೋಡೋದಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಕೂಡ ಅಷ್ಟೇ ಯಾವುದೇ ಪ್ಲೇಸ್ ವಿಸಿಟ್ ಮಾಡಲಿ ನಾನು ಹಳೆ ಐಟಮ್ಸ್ನ ನೋಡೋದು ಮತ್ತು ತುಂಬ ಆ್ಯಂಟಿಕ್ ಆಗಿರೋದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಇಷ್ಟ ಇರುತ್ತೆ. ಇಲ್ಲಿ ಏನಂತ ಹೇಳಿದರೆ ಶಿವಂದು ಲೈಫ್ ಹಿಸ್ಟ್ರಿ ಬಗ್ಗೆ ಪೇಂಟಿಂಗ್ ಇತ್ತು, ಮತ್ತು ಈ ಥರ ಪಲ್ಲಕ್ಕಿ ಇತ್ತು, ಮತ್ತು ಗಣೇಶನ ಬಗ್ಗೆ ಇತ್ತು. ಇಲ್ಲಿ ಎಷ್ಟೊಂದು ಜನ ವೆಸ್ಟರ್ನರ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ರು ಅಂತ ಹೇಳಿದರೆ ಅವರೆಲ್ಲರೂ ಆ್ಯಕ್ಚುಲಿ ಗೈಡ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಇನ್ ಡೀಟೇಲ್ ಆಗಿ ಆ ಪ್ಯಾಲೇಸ್ ಬಗ್ಗೆ ತಿಳ್ಕೊತಾ ಇದ್ರು. ಒಬ್ವಿಯಸ್ಲಿ ನಾನು ಯಾವುದು ಗೈಡ್ ಇಟ್ಕೊಂಡಿರಲಿಲ್ಲ ಇದನ್ನು. ನಾನೇನಂತ ಹೇಳಿದರೆ ಹಾಗೇ ನೋಡಿಬಿಟ್ಟು ತಿಳ್ಕೊತಾ ಇದ್ದೆ. ಅಲ್ಲೆಲ್ಲ ಕಡೆನೂ ರೈಟಿಂಗ್ಸ್ ಇದೆ, ಅದನ್ನು ಓದಿದ್ರೆ ತಕ್ಕ ಮಟ್ಟಿಗೆ ಆ ಪ್ಯಾಲೇಸ್ ಬಗ್ಗೆ ಗೊತ್ತಾಗ್ತಾ ಇತ್ತು. ಬಟ್ ಏನಂತ ಹೇಳಿದರೆ ಈ ಪ್ಯಾಲೇಸ್ ತುಂಬ ಚೆನ್ನಾಗಿದೆ. ಫುಲ್ಲು ವುಡನಲ್ಲಿ ಏನಂತ ಹೇಳಿದರೆ ನಿಮಗೆ ಮೇಲ್ಗಡೆ ರೂಫ್ ಅಂತೂ ಫುಲ್ ವುಡನ್ ಕಾರ್ವಿಂಗ್ಸ್ ಇದೆ, ಅದನ್ನು ನೋಡೋಕ್ಕೂ ತುಂಬ ಇಷ್ಟ ಆಗುತ್ತೆ. ಮತ್ತು ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿತ್ತು ಅಂತ ಹೇಳಿದರೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಆವಾಗಿನ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿತ್ತು, ಈ ಕಿಂಗ್ಸ್ ಎಲ್ಲ ಎಷ್ಟು ರಾಯಲ್ ಆಗಿರ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ
ಅದೊಂಥರ ಫೀಲ್ ಆಗ್ತಾಯಿತ್ತು ನಿಮಗೆ ಆ ಪ್ಯಾಲೇಸ್ ನೋಡಿದರೆ. ಸೊ ನೀವು ಯಾರ್ಯಾರು ಹೋಗ್ತೀರಾ ಕೊಚ್ಚಿಯಲ್ಲಿ ಈ ಪ್ಯಾಲೇಸ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಬಿಕಾಸ್ ತುಂಬ ಜನ ಅನ್ಕೋತಾರೆ ಕೊಚ್ಚಿಯಲ್ಲಿ ಏನು ಅಷ್ಟೊಂದು ನೋಡೋಕ್ಕಿಲ್ಲ ಅಂತ. ಬಟ್ ನಾನು ಅಂದ್ಕೊಂಡೆ ಕೊಚ್ಚಿಯಲ್ಲಿ ತುಂಬ ಅಂದರೆ ತುಂಬ ನೋಡೋಕ್ಕೆ ಸಿಕ್ತು ನನಗೆ. ಒನ್ ಡೇಸ್ ಎನಫ್ ಅಂತ ಅಂದ್ಕೊತೀನಿ ಕೊಚ್ಚಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಿಕಾಸ್ ಒಂದಷ್ಟು ಸೈಟ್ ಸೀಯಿಂಗ್ಸ್ ಇದೆ ಇಲ್ಲಿ ಕೊಚ್ಚಿಯಲ್ಲಿ. ಏನಂತ ಹೇಳಿದ್ರೆ ಬೀಚಸ್ಸು ಅಷ್ಟೊಂದು ನನಗೇನು ಕ್ಲೀನ್ ಇದೆ ಆ ಥರ ಅಂತ ಅನಿಸ್ಲಿಲ್ಲ. ಬಿಕಾಸ್ ಎಲ್ಲದೂ ಸಿಟಿ ಮಧ್ಯದಲ್ಲಿರೋದ್ರಿಂದ ನೀವು ಔಟ್ಸ್ಕರ್ಟ್ಸ್ ಆಫ್ ಕೋಚಿ ಹೋಗ್ಬಿಟ್ಟು ಬೀಚ್ ವಿಸಿಟ್ ಮಾಡಿದರೆ ನಿಮ್ಗೆ ಮೋಸ್ಟ್ಲಿ ಚೆನ್ನಾಗಿ ಅನಿಸ್ಬೋದು. ಬಟ್ ಸಿಟಿ ಲಿಮಿಟಲ್ಲಿ ನಿಮ್ಗೆ ಏನಾದರೆ ಬೀಚ್ ನೋಡಿದರೆ ಬೀಚೆಲ್ಲ ಸ್ವಲ್ಪ ಗಲೀಜ್ ಅಂತ ಅನಿಸತ್ತೆ. ಬಿಕಾಸ್ ಅಷ್ಟೊಂದು ಕ್ಲೀನಾಗೆ ಇಲ್ಲ. ಬಟ್ಟು ನಿಮ್ಗೆ ಅದು ಬಿಟ್ಬಿಟ್ಟು ನೀವು ಈ ಪ್ಯಾಲೇಸ್ ನೋಡೋದು ಮತ್ತು ಇನ್ನೊಂದು ಮ್ಯೂಸಿಯಮ್ ಇದೆ, ಅದು ಸಹಿತ ತುಂಬ ಚೆನ್ನಾಗಿದೆ. ಹಾಗೆಯೇ ಇನ್ನೊಂದೇನಂತ ಹೇಳಿದ್ರೆ ಜೂಯಿಷ್ ಸ್ಟ್ರೀಟ್ ಅಂತ ಇದೆ, ಅದು ಸಕ್ಕತ್ತಾಗಿದೆ. ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಅದರಲ್ಲಿ ಎಲ್ಲದನ್ನೂ ನಿಮಗೆ ಕಾಣಿಸುತ್ತೆ. ಸೊ ನಾನೇನಂತ ಹೇಳಿದೆ ಪ್ಯಾಲೇಸ್ನ ಈ ಥರ ಬ್ಯಾಕ್ ಬಂದುಬಿಟ್ಟು ಸ್ವಲ್ಪ ವಿಡಿಯೋ ತೊಗೊತಾ ಇದೆ, ಯಾವ ಥರ ಇದೆ ಏನು ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನಾವೇನಂತ ಹೇಳಿದರೆ ಈ ಪ್ಯಾಲೇಸ್ ಬರೋಕ್ಕಿಂತ ಮುಂಚೆ ನಿಮಗೆ ಜೂಯಿಷ್ ಸ್ಟ್ರೀಟು ಒಳಗಡೆಯಿಂದನೇ ಬರ್ತೀರಾ. ಆಮೇಲೆ ನೀವು ವೆಹಿಕಲ್ ನಿಲ್ಲಿಸಾದ್ಮೇಲೆ ನೀವು ಫುಲ್ಲು ಆ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಆ ಸ್ಟ್ರೀಟ್ ಬಂದು ನಿಮಗೆ ಕಂಪ್ಲೀಟಾಗಿ ಏನಂತ ಹೇಳಿದರೆ ಶಾಪಿಂಗಿಗೆ ಬೆಸ್ಟ್ ಅಂತ ಅಂದ್ಕೊತೀನಿ. ನಾನೇನಂತ ಹೇಳಿದರೆ ಅಲ್ಲಿ ಶಾಪಿಂಗ್ ತುಂಬಾ ಮಾಡಿದೆ. ನಾನು ಜನರಲಾಗಿ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಶಾಪಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಮ್ಮಿ. ಬಟ್ ಈ ಸಲ ಏನಂತ ಹೇಳಿದ್ರೆ ನನಗೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ತೊಗೊಬೇಕು ಅನ್ನೋದು ಸ್ವಲ್ಪ ಇವಾಗ ಹೊಸ ಕ್ರೇಜ್ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ ಈಗ ಬುದ್ಧಿಸಮ್ ರಿಲೇಟೆಡ್ದು ಒಂಥರ ಈಗ ನಾವು ಟ್ಯೂನ್ ಮಾಡಿದರೆ ಸೌಂಡ್ ಎಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಇವಾಗ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ ನಂದು ಫಾಲೋ ಮಾಡಿದರೆ ನಾನು ಕೇರಳ ಟ್ರಿಪ್ಪಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನನಗೇನಂತ ಹೇಳಿ ನಾನು ಯಾವುದಾದ್ರೂ ಈ ಥರ ಪ್ಲೇಸಸ್ಗೆ ಹೋದಾಗ ಅಲ್ಲಿದೇನಾದರೂ ಸ್ಪೆಷಲ್ ಆಗಿರೋವಂಥ ಐಟಮ್ಸ್ ಬೈ ಮಾಡ್ತೀನಿ ಹೊರತು ಈ ಥರ ಕ್ಲಾತ್ಸ್ ಎಲ್ಲ ಬೈ ಮಾಡೋಕ್ಕೆ ಹೋಗಲ್ಲ. ಅದು ನನಗನ್ಸುತ್ತೆ ನಾವು ಬ್ಯಾಂಗ್ಳೂರಲ್ಲೇ ತುಂಬ ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೇನಂತ ಹೇಳಿದ್ರೆ ಅಲ್ಲಿದೇನಾದರೂ ಸ್ಪೆಷಲ್ ಐಟಮ್ಸ್ನ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಯಾವುದಾದ್ರೂ ಯಾವ ಪ್ಲೇಸ್ಗೆ ಹೋದ್ರೂ ನಾನು ಒಂದು ಕಾಮನಾಗಿ ಬೈ ಮಾಡೋದು ಅಂತ ಹೇಳಿದರೆ ಇದು ಫ್ರಿಜ್ ಮ್ಯಾಗ್ನೆಟ್. ಆ್ಯಕ್ಚುಲಿ ಅದು ಇವಾಗ ಹೊಸ ಕ್ರೇಜ್ ಆ್ಯಕ್ಚುಲಿ. ಸೊ ಅಲ್ಲಿ ನಾನು ಸ್ಟ್ರೀಟ್ ಇದೆ, ಆ್ಯಕ್ಚುಲಿ ಜೂಯಿಷ್ ಸ್ಟ್ರೀಟ್ ಅಲ್ಲ, ಇದು ಫೋರ್ಟ್ ಎದುರುಗಡೆನೇ ನಿಮಗೆ ಒಂದಷ್ಟು ಶಾಪಿಂಗ್ ಮಾಡೋಕ್ಕೆ ಪ್ಲೇಸಸ್ ಇದೆ. ಅಲ್ಲಿಂದ ನೀವು ಒಳಗಡೆ ಬಂದರೆ ನಿಮಗೆ ಈ ಥರ ಏನಂತ ಹೇಳಿದರೆ ಇದು ಬೀಚ್ ಸಹಿತ ಕಾಣಿಸುತ್ತೆ ನಿಮಗೆ. ಇಲ್ಲಿ ಏನಂತ ಹೇಳಿದರೆ ತುಂಬ ಜನ ಟೂರಿಸ್ಟ್ಸ್ ಎಲ್ಲರೂ ಇಲ್ಲಿ ಫೆರಿಯಲ್ಲಿ ಏನೋ ಬೋಟಿಂಗ್ ಮಾಡ್ತಾರೆ. ನಿಮಗೇನಾದರೂ ಆ ಥರ ಕ್ರೇಜ್ ಇದ್ದರೆ ನೀವು ಮಾಡ್ಬೋದು. ಬಟ್ ಇಲ್ಲಿ ಜಾಸ್ತಿ ಜನ ಯಾರೂ ಆ ಟೈಮಲ್ಲಿ ಮಾಡ್ತಾ ಇರಲಿಲ್ಲ. ಮೋಸ್ಟ್ಲಿ ಇದು ಯಾಕಂತ ಹೇಳಿದರೆ ತುಂಬ ಸನ್ಲೈಟ್ ಕೂಡ ಇತ್ತು, ಬಿಸಿಲು ಜಾಸ್ತಿ ಇತ್ತು. ಮೋಸ್ಟ್ಲಿ ಅದಕ್ಕೆ ಯಾರೂ ಮಾಡ್ತಾ ಇರಲಿಲ್ಲ. ನಾನು ನೋಡಿ ತಕ್ಷಣ ನಾವು ಏನಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಜೂಯಿಷ್ ಸ್ಟ್ರೀಟ್ಗೆ ಎಂಟರ್ ಆದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಫುಲ್ ಸ್ಟ್ರೀಟ್ ನಿಮಗೆ ಎಲ್ಲ ಕಡೆನೂ ಶಾಪಿಂಗ್ ಐಟಮ್ಸೇ ಕಾಣುತ್ತೆ. ಬಟ್ ಇಲ್ಲೇನಂತ ಹೇಳಿದ್ರೆ ನಿಮ್ಗೆ ಎಲ್ಲದೂ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಇರೋದು ಸಿಕ್ಕತ್ತೆ. ನೀವು ಏನಂತ ಹೇಳಿದ್ರೆ ನಾವೀಗ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋಕ್ಕಿಂತ ಇಲ್ಲಿ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ. ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಆರ್ಟ್ ವರ್ಕ್ ಇರೋವಂಥದ್ದು, ಫರ್ನಿಚರ್ಸು ಮತ್ತು ಸ್ಟ್ಯಾಚ್ಯೂಸ್ಗಳು ಮತ್ತು ಎಲ್ಲ ಮರದಲ್ಲಿ ಕೆತ್ತಿರೋವಂಥ ಐಟಮ್ಸು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮತ್ತು ತುಂಬ ಶಾಪ್ಸಲ್ಲಿ ನಿಮಗೆ ಆ್ಯಂಟಿಕ್ ಪೀಸಸ್ ಆಯಿತಾ ಸಿಗುತ್ತೆ. ನಾನು ನೆಕ್ಸ್ಟ್ ಇದೇ ವ್ಲಾಗ್ನ ನೀವು ಫುಲ್ ಕಂಟಿನ್ಯೂ ನೋಡಿ ಅದರಲ್ಲಿ ಒಂದು ಮ್ಯೂಸಿಯಂ ತೋರಿಸ್ತೀನಿ ನಿಮಗೆ. ಆ ಮ್ಯೂಸಿಯಮಲ್ಲಿ ಆ್ಯಕ್ಚುಲಿ ಕಂಪ್ಲೀಟಾಗಿ ನಿಮಗೆ ಆ್ಯಂಟಿಕ್ ಪೀಸ್ ಕೂಡ ಬೈ ಮಾಡೋಂಥ ಆಪರ್ಚುನಿಟಿ ಸಿಗುತ್ತೆ. ಬಟ್ ನಾನು ಆ್ಯಂಟಿಕ್ ಜ್ಯುವೆಲ್ರೀಸ್ನ ಆಗಲಿ ಇಲ್ಲ ಆ್ಯಂಟಿಕ್ ಐಟಮ್ಸ್ನ ನಾನು ಜನರಲಾಗಿ ಐ ಡೋಂಟ್ ಪ್ರಿಫರ್ ಟು ಬೈ. ನನ್ನ ಪ್ರಕಾರ ಏನಂತ ಹೇಳಿದರೆ ಎವ್ರಿ ಆ್ಯಂಟಿಕ್ ಐಟಮ್ಸ್ ಏನಿರುತ್ತೆ ದರ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್. ಮತ್ತು ಅದಕ್ಕೆ ಅಸೋಸಿಯೇಟ್ ಆಗಿರೋಂಥ ಒಂದು ಇಮೋಷನ್ ಇರುತ್ತೆ. ಯಾರೋ ಹಿಂದಿನ ಕಾಲದಲ್ಲಿ ಏನೋ ಒಂದು ತೊಗೊಂಡಿರ್ತಾರೆ, ಅದ್ರ ಮೇಲೆ ಏನೋ ಒಂದು ಸ್ಟೋರಿ ಇರುತ್ತೆ, ಅದರಲ್ಲಿ ಏನೋ ಒಂದು ಎನರ್ಜಿ ಕ್ಯಾರಿ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ನನಗೇನಂತ ಹೇಳಿದರೆ ಆ್ಯಂಟಿಕ್ ಐಟಮ್ಸ್ ಬೈ ಮಾಡೋದಂದರೆ ತುಂಬ ಭಯ. ಬಿಕಾಸ್ ಅದರಿಂದ ಏನಾದರೂ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಲೈಫ್ ಎಂಟರ್ ಆಗ್ಬೋದು, ಇಲ್ಲ ಪಾಸಿಟಿವ್ ಎನರ್ಜಿ ಕೂಡ ಎಂಟರ್ ಆಗ್ಬೋದು. ಬಟ್ ವಿ ಆರ್ ನಾಟ್ ಶ್ಯೂರ್ ಅಲ್ವಾ. ಅದಕ್ಕೆ ನಾನು ಏನಂತ ಹೇಳಿದ್ರೆ ಆ್ಯಂಟಿಕ್ ಐಟಮ್ಸ್ ಅಂತ ಹೇಳಿದ್ರೆ ನಾನು ದೂರ ಇದ್ಬಿಡ್ತೀನಿ. ಜಸ್ಟ್ ನಾನು ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ, ಫೀಲ್ ಮಾಡ್ತೀನಿ, ಎಲ್ಲನೂ ನೋಡ್ತೀನಿ. ಬಟ್ ನಾನು ಯಾವತ್ತೂ
ಆ್ಯಂಟಿಕ್ ಐಟಮ್ಸ್ ಅಂತ ಏನಿರುತ್ತೆ ಅದು ನಾನು ಯಾವತ್ತೂ ಬೈ ಮಾಡಿ ತೊಗೊಂಬಂದು ಮನೇಲಿ ಇಡಲ್ಲ. ನಂದು ಅದು ತುಂಬ ವರ್ಷದಿಂದನೂ ನಾನು ಆ ಥರ ಡಿಸೈಡ್ ಮಾಡ್ಕೊಂಡು ಯಾವತ್ತೇ ಇದ್ರೂ ನಾನು ಆ್ಯಂಟಿಕ್ ಪೀಸಸ್ ಇಡಲ್ಲ. ಇವಾಗ ನಮ್ಮದು ಹಳೆಯ ಅಜ್ಜ ಅಜ್ಜಿ ಅವ್ರ ಕಡೆಯಿಂದ ಏನಾದರೂ ಒಂದು ಈಗ ಯೂಸ್ ಮಾಡಿರೋ ಅಂಥದ್ದು ತುಂಬ ಹಳೆಯದೇನಾದರೂ ಒಂದು ಆ್ಯಂಟಿಕ್ ಐಟಮ್ ಸಿಗುತ್ತೆ ಅಂತ ಹೇಳಿದ್ರು ನಾನು ಅದನ್ನು ಯಾರಾದರೂ ಕೊಡ್ತಾರೆ ಅಂದ್ರೂ ಇಸ್ಕೊಳ್ಳಲ್ಲ. ಬಿಕಾಸ್ ಅದರಲ್ಲಿ ಏನೋ ಒಂದು ಎನರ್ಜಿ ಅದು ಕ್ಯಾರಿ ಆಗೇ ಆಗುತ್ತೆ. ಅದು ನಮಗೆ ಶ್ಯೂರ್ ಇರಲ್ಲ ಅದು ಪಾಸಿಟಿವ್ ನೆಗೆಟಿವ್ ಅಂತ. ಸೊ ಅದಕ್ಕೆ ನಾನು ಚಾನ್ಸ್ ತೊಗೊಳಕ್ಕೆ ಹೋಗಲ್ಲ. ನೋಡಿ, ಇದು ಆ್ಯಕ್ಚುಯಲ್ ಜೂಯಿಶ್ ಸ್ಟ್ರೀಟ್ ನಾನು ಎಂಟರ್ ಆದೆ. ಇಲ್ಲಂತೂ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿದ್ರೆ ನನಗೆ ಇಲ್ಲಿ ಬಂದಿದ ತಕ್ಷಣ ಒಂಥರ ಪಾಂಡಿಚೇರಿ ವೈಬ್ ಬಂತು. ಏನಂತ ಹೇಳಿದ್ರೆ ಇವಾಗ ಪಾಂಡಿಚೇರಿಗೆ ಹೋದಾಗ ನಾವು ಫ್ರೆಂಚ್ ಕಾಲೋನಿ ನೋಡಿದಾಗ ಅದರದ್ದೇ ಒಂದು ವೈಬ್ ಇದೆಯಲ್ಲ, ಅದೇ ಥರ ಇಲ್ಲಿ ಒಂದು ಜೂಯಿಶ್ ವೈಬ್ ಇದೆ. ಸೊ ಇಲ್ಲಿ ಐಟಮ್ಸ್ ಕೂಡ ನಿಮಗೆ ಡಿಫ್ರೆಂಟ್ ಆಗಿರೋದೆಲ್ಲ ಸಿಕ್ಕತ್ತೆ. ಸೊ ಯಾರಾದರೂ ತುಂಬ ಶಾಪಿಂಗ್ ಫ್ರೀಕ್ ಇರ್ತಾರಲ್ಲ ಅವ್ರಿಗೆ ಆ್ಯಕ್ಚುಲಿ ಡೆಫಿನೆಟಾಗಿ ಈ ಪ್ಲೇಸ್ ಇಷ್ಟ ಆಗುತ್ತೆ. ನಿಮಗೆ ಡಿಫ್ರೆಂಟ್ ಆಗಿರುವಂಥ ಕ್ರಾಫ್ಟ್ ವರ್ಕು ಆ ಥರ ಇರುವಂಥದ್ದು ಎಲ್ಲ ಐಟಮ್ಸ್ನ ನೀವು ಬೈ ಮಾಡ್ಬೋದು. ಬಟ್ ನನಗೆ ಆ ಥರದ್ದೇನು ಬೈ ಮಾಡೋಕ್ಕಿರಲಿಲ್ಲ. ನನಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೈ ಮಾಡೋಕ್ಕಿತ್ತು. ಅದು ನಾನು ಅಂದ್ಕೊಂಡಂಗೆ 2 ಐಟಮ್ಸ್ ಸಿಕ್ತು, ಅದನ್ನು ತೊಗೊಂಡೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ನೀವು ಆವಾಗ ಫಾಲೋ ಮಾಡ್ಬೋದು. ಆ್ಯಕ್ಚುಲಿ ಈ ಸ್ಟ್ರೀಟ್ನ ನೀವು ಏನಂತ ಹೇಳಿದರೆ ನಿಮ್ಮದು ಟೂರ್ ಪ್ಯಾಕೇಜಲ್ಲಿ ಇಲ್ಲ ಅಥವಾ ಇದೆ ಏನೇ ಅಂದ್ರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿದ್ದು ವೈಬು. ಸೊ ಇಲ್ಲಿ ಎಲ್ಲರೂ ತುಂಬ ಜನ ವೆಸ್ಟರ್ನ್ ಪೀಪಲ್ ಜಾಸ್ತಿ ಇದ್ದರು. ಆ್ಯಕ್ಚುಲಿ ಕೊಚ್ಚಿಯಲ್ಲಿ ನಾನು ನೋಡಿದಾಗ ಎಲ್ಲಿ ಹೋದ್ರೂ ಫಾರಿನರ್ಸೇ ಕಾಣಿಸ್ತಾ ಇದ್ರು. ಬಿಕಾಸ್ ಅಲ್ಲಿ ಏನಂತ ಹೇಳಿದರೆ ಕೊಚ್ಚಿ ಬಂದು ತುಂಬ ದೊಡ್ಡ ಸಿಟಿ ಆ್ಯಕ್ಚುಲಿ. ಏನಂತ ಹೇಳಿದ್ರೆ ಕೊಚ್ಚಿ ಸಿಟಿ ತುಂಬ ಡೆವಲಪ್ಡ್ ಕೂಡ ಇದೆ. ಬಿಕಾಸ್ ನಾನು ಮುನ್ನಾರ್ ಮತ್ತು ತೇಗ್ದಿ ಮತ್ತು ಆಲ್ಪಿಗೆ ಕಂಪೇರ್ ಮಾಡಿದ್ರೆ ಅದೆಲ್ಲ ತುಂಬ ಚಿಕ್ಕ ಚಿಕ್ಕ ಸಿಟಿ, ಏನೋ ಅಷ್ಟೊಂದಲ್ಲಿ ವೆಸ್ಟರ್ನೈಸ್ ಆಗಿಲ್ಲ. ಬಟ್ ಕೊಚ್ಚಿ ಬಂದು ಆಲ್ಮೋಸ್ಟ್ ನಿಮಗೆ ಬ್ಯಾಂಗ್ಳೂರಲ್ಲಿ ಏನೇನು ಸಿಕ್ಕತ್ತೆ ಅದೆಲ್ಲ ನಿಮಗೆ ಕೊಚ್ಚಿಯಲ್ಲಿ ಸಿಕ್ಕತ್ತೆ. ಅಷ್ಟು ಏನಂದರೆ ಸಿಟಿ ಡೆವಲಪ್ಡ್ ಇದೆ. ಅಲ್ಲಿ ಲೂಲು ಮಾಲ್ ಸಹಿತ ಇತ್ತು. ಸೊ ನಿಮಗೆ ಈ ಜೂಯಿಶ್ ಸ್ಟ್ರೀಟ್ ಬರ್ತಿರಲ್ಲ ಆ ಎಂಡಲ್ಲಿನೇ ನಿಮಗೆ ಒಂದು ಚರ್ಚ್ ಕೂಡ ಸಿಕ್ಕತ್ತೆ. ಅಲ್ಲಿ ಚರ್ಚ್ ಏನಂದರೆ ತುಂಬ ಆಸ್ಪಿಷಿಯಸ್ ಇದೆಯಂತೆ. ಇಲ್ಲೆಲ್ಲರೂ ಬಂದು ವಿಸಿಟ್ ಮಾಡ್ತಾಯಿದ್ರು. ಮತ್ತು ಈ ಥರ ಫಾರಿನರ್ಸ್ ಎಲ್ಲ ಸ್ವಲ್ಪ ಪ್ರೇಯರ್ ಕೂಡ ಮಾಡ್ತಾಯಿದ್ರು. ಸೊ ನಾವು ಜಸ್ಟ್ ಅದನ್ನು ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ತುಂಬ ಲೈಟ್ಸ್ ಎಲ್ಲ ಹಾಕಿದ್ರು, ಆ ಥರ ಎಲ್ಲ ಇತ್ತು. ಅದಾದಮೇಲೆ ನಾವೇನಂತ ಹೇಳಿದರೆ ಇದು ಲಂಚ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಮಗೆ ಆಲ್ಮೋಸ್ಟ್ ತುಂಬ ಹಸಿವಾಗಿತ್ತು, ಲಂಚ್ ಟೈಮ್ ಕೂಡ ಆಗಿಬಿಟ್ಟಿತ್ತು. ನಾವು ಯಾಕಂದರೆ ಆಲಪಿಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಕೂಡ ಆಗಿದ್ವಿ. ಬಟ್ ಆಲಪಿಯಿಂದ ನಿಮ್ಗೆ ಏನಂತ ಹೇಳಿದರೆ ನೀವು ಕೊಚ್ಚಿಗೆ ಬರುವಾಗ ತುಂಬ ಅಂದರೆ ತುಂಬ ಹತ್ತಿರ ಇದೆ ಡಿಸ್ಟೆನ್ಸು, ಜಾಸ್ತಿ ಏನೂ ಟೈಮ್ ತೊಗೊಳ್ಳಲ್ಲ. ಯಾಕಂದರೆ ನಾವು ಮಧ್ಯದಲ್ಲಿ ಆದಿಲ್ ಸ್ಪಿಕಲ್ ಅವ್ರ ಹತ್ರ ಹೋಗಿಬಿಟ್ಟು ಅಲ್ಲೂ ಕೂಡ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೂ ಕೂಡ ನಾವು ಈಸಿಯಾಗಿ ಕೊಚ್ಚಿಗೆ ರೀಚ್ ಆದ್ವಿ. ನಾನು ಬಂದು ಕೊಚ್ಚಿಯಲ್ಲಿ ಊಟ ಮಾಡಿದ್ದು ಪ್ಯಾರಗನ್ ರೆಸ್ಟೋರೆಂಟಲ್ಲಿ. ಬ್ಯಾಂಗ್ಳೂರಲ್ಲಿರೋರಿಗೆ ಆಲ್ಮೋಸ್ಟ್ ಕೇರಳ ಒಥೆಂಟಿಕ್ ಕ್ಯುಸಿನ್ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಜನ ಪ್ಯಾರಗಾನ್ಗೆ ಹೋಗ್ತಾರಲ್ವ. ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆಗೆ ಪ್ಯಾರಗಾನ್ಗೆ ಯಾವಾಗೂ ವಿಸಿಟ್ ಮಾಡ್ತೀನಿ. ಯಾವಾಗ ನಂಗೆ ಕೇರಳ ಇದು ಏನಂದರೆ ಒಥೆಂಟಿಕ್ ಸ್ಟೈಲು ಫುಡ್ ತಿನ್ನಬೇಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಪ್ಯಾರಗಾನ್ ಇಲ್ಲಿ ಬಂದು ಚರ್ಚ್ ಸ್ಟ್ರೀಟಲ್ಲಿದೆ. ಸೊ ನಾವು ಅಲ್ಲಿ ಕೂಡ ಪ್ಯಾರಗಾನ್ನ ಟ್ರೈ ಮಾಡಿದ್ವಿ. ಬಿಕಾಸ್ ನಾನು ಕೊಚ್ಚಿಯಲ್ಲಿ 2 ಔಟ್ಲೆಟ್ಸ್ಗೆ ಹೋದೆ, ಪ್ಯಾರಗಾನ್ ಔಟ್ಲೆಟ್ಸು. ಇದು ಒಂದು ಲಂಚ್ಗೆ ಬಂದು ಇಲ್ಲಿ ಲಂಚ್ ಮಾಡಿದ್ವಿ. ಹಾಗೆ ನಾನು ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಮತ್ತೊಂದು ಔಟ್ಲೆಟ್ ಪ್ಯಾರಗಾನ್ಗೆ ಹೋಗ್ಬಿಟ್ಟು ನಾನು ಬಿರಿಯಾನಿ ಎಲ್ಲ ಮನೆಗೆ ತುಂಬ ಪಾರ್ಸೆಲ್ ತೊಗೊಂಬಂದಿದ್ದೆ. ಬಿಕಾಸ್ ನನ್ನ ಮಗನಿಗೆ ಇದು ಏನಂದರೆ ಕೇರಳದು ಮಲಬಾರ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾನು ಯಾವಾಗ ಕೇರಳ ವಿಸಿಟ್ ಮಾಡ್ತೀನಿ ಅವಾಗ ನಾನು ತುಂಬ ಬಿರಿಯಾನಿ ಈ ಥರ ಫುಡ್ ಐಟಮ್ಸ್ ತುಂಬ ತೊಗೊಂಬರ್ತೀನಿ ಮನೆಗೆ. ಆಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಇದು ಏನಂತ ಹೇಳಿದರೆ ಇದು ಫೇಮಸ್ ಚರ್ಚ್ ಇನ್ ಕೊಚ್ಚಿ. ಈ ಚರ್ಚ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇಲ್ಲಿ ವಾಸ್ಕೋ ಡಿ ಗಾಮ ಯಾವಾಗ ಸತ್ತೋದಾಗ ಅವ್ರದ್ದು ಬಾಡಿಯನ್ನು ಇಲ್ಲೇ ಇಟ್ಟಿದ್ರಂತೆ. ಇಲ್ಲೇ ಇಟ್ಬಿಟ್ಟು ಇಲ್ಲೇ ಬರಿ ಮಾಡಿದ್ರಂತೆ. ಆಮೇಲೆ 5 years ಆದಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದುಬಿಟ್ಟು ಅವ್ರದ್ದು ಬಾಡಿನ ವಾಪಸ್ ತೊಗೊಂಡು ಹೋದ್ರಂತೆ. ಸೊ ಅದು ಬಂದು ಈ ಚರ್ಚ್ದು ಸ್ಪೆಷಾಲಿಟಿ. ನಿಮಗೆ ನಾನು ಹೋಗಿದ್ದು ಪ್ಯಾರಗಾನ್ ರೆಸ್ಟೋರೆಂಟ್ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಚರ್ಚ್ ಕೂಡ ಇತ್ತು. ಸೊ ನಾವು ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಅದಾದಮೇಲೆ ನಿಮ್ಗೆ ಏನಂತ ಹೇಳಿದರೆ ಹತ್ತಿರದಲ್ಲೇ ನಿಮಗೆ ಕೊಚ್ಚಿದು ಬೀಚ್ ಸಹಿತ ಸಿಕ್ಕತ್ತೆ. ಸೊ ಅಲ್ಲಿ ಕೂಡ ತುಂಬ ಜನ ಹೋಗ್ತಾ ಇರ್ತಾರೆ. ಸೊ ನಾವು ವಾಕಿಂಗ್ ಡಿಸ್ಟೆನ್ಸಲ್ಲೇ ಇದೆ. ಸೊ ನಾವು ಅಲ್ಲಿ ಕೂಡ
ಚರ್ಚ್ ನೇಮ್ ಬಂದು ಸೇಂಟ್ ಫ್ರಾನ್ಸಿಸ್ ಕೊಚ್ಚಿ ಚರ್ಚ್ ಅಂತ ಹೇಳ್ಬಿಟ್ಟು. ಬಿಕಾಸ್ ನಿಮ್ಗೆ ಯಾರಾದರೂ ಅಲ್ಲಿ ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡಿ. ಇವ್ರು ಬಂದು ನಮ್ಮ ನಮಗೆ ಡ್ರೈವರ್ ಕಮ್ ಗೈಡ್ ಥರ ಇದ್ದರು. ಸೊ ಅದಕ್ಕೆ ಅವ್ರದ್ದು ವೀಡಿಯೋ ತೊಗೊಬೇಕು ಅಂತ ಅನ್ನಿಸ್ತು, ತೊಗೊಂಡೆ. ಅದಾದಮೇಲೆ ನಾವು ಅಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋವಂತಹ ಕೊಚ್ಚಿ ಬೀಚ್ ಸಹಿತ ನೋಡೋಕ್ಕಂತ ಹೋದ್ವಿ. ಬೀಚ್ ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬಂದಿದ ತಕ್ಷಣ ಮತ್ತೆ ನನಗೆ ಮೆಮೊರಿ ಎಲ್ಲ ರಿಫ್ರೆಶ್ ಆಯಿತು. ನಾನು ಹನಿಮೂನ್ ಬಂದಾಗ ನನ್ನ ಹಸ್ಬೆಂಡ್ ಜೊತೆಗೆ ಈ ಪ್ಲೇಸ್ ಬಂದಿದ್ದೆ. ಇಲ್ಲಿ ಬಂದಾಗ ನಾನು ಆ್ಯಕ್ಚುಲಿ ಆವಾಗ ಈ ಬೀಚ್ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇತ್ತು, ಫ್ರ್ಯಾಂಕಾಗಿ ಹೇಳಬೇಕಂತ ಹೇಳಿದರೆ. ಇವಾಗ ಏನಂತ ಹೇಳಿದರೆ ಇಲ್ಲಿ ಎಂಡ್ಸಲ್ಲಿ ಸ್ವಲ್ಪ ತುಂಬ ಅಷ್ಟೊಂದು ಕ್ಲೀನ್ ಹೈಜಿನ್ ಇರಲಿಲ್ಲ ಇಲ್ಲಿ. ಸೊ ಏನಂತ ಹೇಳಿದರೆ ನೀವು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಹೋಗ್ಬಿಟ್ಟು ಬೀಚ್ ವಿಸಿಟ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಕೊಚ್ಚಿಯಲ್ಲಿ. ಬಟ್ ನನಗೇನು ನನ್ನ ಪ್ಲ್ಯಾನಲ್ಲಿ ನಾನು ಬೀಚ್ ವಿಸಿಟ್ ಮಾಡೋ ಏನು ಪ್ಲ್ಯಾನ್ಸ್ ಇರಲಿಲ್ಲ. ಬಿಕಾಸ್ ನಾನು ಆಲಪಿ ಬೀಚ್ ಮಾರ್ನಿಂಗೇ ವಿಸಿಟ್ ಮಾಡಿ ಬಂದಿದ್ದೆ ಅಲ್ಲ. ಜಸ್ಟ್ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ, ಹೆಂಗಿದೆ ಏನು ಅಂತ ನೋಡೋಣ ಅಂತ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಆ್ಯಕ್ಚುಲಿ ತುಂಬ ಸೀ ಶೆಲ್ಸ್ ಎಲ್ಲ ಬೈ ಮಾಡಿ ಹೋಗಿದ್ದೆ ನಮ್ಮ ಹಸ್ಬೆಂಡ್ ಜೊತೆಗೆ. ನನ್ನ ಹತ್ರ ಆ ಸೀ ಶೆಲ್ಸ್ ಎಲ್ಲ ಇನ್ನೂ ಇದೆ, ತುಂಬ ದೊಡ್ಡ ದೊಡ್ಡ ಶಂಖಗಳು, ಅದನ್ನೆಲ್ಲ ಎಷ್ಟು ರೀಸನಬಲ್ ಪ್ರೈಸ್ಗೆ ತೊಗೊಂಡಿದ್ದೆ ಅವಾಗಿಗೆ ಆ್ಯಕ್ಚುಲಿ ಅದು ಹೈಯೆಸ್ಟ್ ಪ್ರೈಸೇ. ಬಟ್ ಇವಾಗ ಕಂಪೇರ್ ಮಾಡಿದ್ರೆ ತುಂಬ ರೀಸನಬಲ್ ಅನ್ನಿಸ್ತಾ ಇತ್ತು. ಆಮೇಲೆ ಇಲ್ಲಿ ಏನಂತ ಹೇಳಿದರೆ ಈ ಸ್ಟ್ರೀಟಲ್ಲಿ ಬರುವಾಗ ಕೋಚಿದ ಮೋಸ್ಟ್ ಎಕ್ಸ್ಪೆನ್ಸಿವ್ ಒಂದು ಹೋಟೆಲ್ ಇದೆ ಅಂತ ನಮ್ಮ ಡ್ರೈವರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಮ್ಯೂಸಿಯಮ್ ಟುವರ್ಡ್ಸ್ ಹೊರಟ್ವಿ, ಮ್ಯೂಸಿಯಮ್ಗೆ ಹೋಗ್ಬೇಕಂತ ಹೇಳಿ. ನೋಡಿ ಈ ಡ್ಯಾಮ್ ನೋಡ್ತಾ ಇದ್ದೀರಲ್ಲ, ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲ, ಈ ರಿವರ್ ಬಂದು ಮತ್ತೆ ಪೆರಿಯಾರ್ ರಿವರ್ ಅಂತ. ನಾನು ಇಷ್ಟು 4 ಪ್ಲೇಸಸ್ ವಿಸಿಟ್ ಮಾಡಿದರೂ ಕೂಡ ನನಗೆ ಎಲ್ಲ ಕಡೆ ಕಾಣಿಸಿದ್ದು ಪೆರಿಯಾರ್ ರಿವರೇ. ಸೊ ನಿಮಗೆ ಕೇರಳದಲ್ಲಿ ದೊಡ್ಡ ರಿವರ್ ಅಂದರೆ ಅದೇ ಪೆರಿಯಾರ್ ರಿವರು. ಆಮೇಲೆ ಬಂದಿದ್ದು ನಾವು ಇದು ಫೋಕ್ಲೋರ್ ಮ್ಯೂಸಿಯಮ್ ಅಂತ ಹೇಳ್ಬಿಟ್ಟು. ನೀವೇನಾದರೂ ಕೊಚ್ಚಿ ಬಂದರೆ ಈ ಫೋಕ್ಲೋರ್ ಮ್ಯೂಸಿಯಮ್ ನೋಡೋದಂತೂ ಮಿಸ್ ಮಾಡಲೇಬೇಡಿ. ಬಿಕಾಸ್ ಇಲ್ಲೇನಂತ ಹೇಳಿದ್ರೆ ನಿಮಗೆ ಎಂಟ್ರಿ ಟಿಕೆಟ್ ಅರೌಂಡ್ 300 ಸಮಥಿಂಗ್ ಏನೋ ಇದೆ ಪರ್ ಹೆಡ್. ಅದಾದಮೇಲೆ ನಿಮಗೆ 100 ರೂಪೀಸ್ 250 ಅನ್ಕೊತೀನಿ ಪರ್ ಹೆಡ್. ಅದಾದಮೇಲೆ ನಿಮಗೆ 100 ರೂಪೀಸ್ ಏನೋ ಫೋಟೋಗ್ರಾಫಿಗೆ ತೊಗೊತಾರೆ. ನೀವು ಒಳಗಡೆ ಹೋಗಿ ನೋಡಿದರೆ ಮೈ ಗಾಡ್, ನನಗೆ ಒಂದು ಕ್ಷಣ ಬಿಲೀವ್ ಮಾಡೋಕ್ಕೇ ಆಗಿಲ್ಲ. ಒಂದು 40 ಇಯರ್ಸಲ್ಲಿ ಒಬ್ಬರು ಪರ್ಸನ್ ಅಷ್ಟೊಂದು ಆ್ಯಂಟಿಕ್ ಪೀಸಸ್ನ ಕಲೆಕ್ಟ್ ಮಾಡಿ ಅಷ್ಟು ಚೆನ್ನಾಗೇ ಇಟ್ಟಿದ್ದಾರೆ. ಇದೆಲ್ಲ ಆ್ಯಂಟಿಕ್ ಪೀಸಸ್ ಬಂದ್ಬಿಟ್ಟು ಒಂದು 18th ಸೆಂಚುರಿ 16th ಸೆಂಚುರಿದು ಎಲ್ಲ ಇತ್ತು. ಒಂದು ಐಟಮ್ ಈ ಥರದ್ದು ಇಲ್ಲ ಅಂತ ಇಲ್ಲ, ಅಷ್ಟೊಂದು ಆ್ಯಂಟಿಕ್ ಐಟಮ್ಸ್ ಇಲ್ಲಿತ್ತು. ನಾನು ಆ್ಯಕ್ಚುಲಿ ನನಗೆ ಏನಂತ ಹೇಳಿದರೆ ಯಾವಾಗೂ ತುಂಬ ಹಳೇದು ಏನಂತ ಹೇಳಿದರೆ ತುಂಬ ವರ್ಷ ಹಳೆ ವಸ್ತುಗಳು ಯಾವ ಥರ ಇತ್ತು, ಜನ ಯಾವ ಥರ ಯೂಸ್ ಮಾಡ್ತಾಯಿದ್ರು, ಆವಾಗಿಂದು ಏನಂದರೆ ಜ್ಯುವೆಲ್ರಿ ಡಿಸೈನ್ಸ್ ಹೇಗಿತ್ತು, ಆವಾಗಿಂದು ವೆಸಲ್ಸ್, ಯುಟೆನ್ಸಿಲ್ಸ್ ಅಥವಾ ದೇವ್ರದ್ದು ಸ್ಟ್ಯಾಚ್ಯುಗಳಾಗಲಿ ಅದೆಲ್ಲ ಯಾವ ಥರ ಇತ್ತು ಅಂತ ತಿಳ್ಕೊಳೋದ್ರಲ್ಲಿ ತುಂಬ ಇಷ್ಟ. ಬಿಕಾಸ್ ನಾನಂತೂ ಈ ಮ್ಯೂಸಿಯಮಲ್ಲಿ 3 ಸಲ ಓಡಾಡಿದ್ದೀನಿ. ಬಿಕಾಸ್ ಅಷ್ಟೊಂದು ಐಟಮ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು. ನನಗೆ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಅಷ್ಟೂ ಕವರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಆ ಮೊಮೆಂಟ್ನ ತುಂಬ ಎಂಜಾಯ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಫೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಮಾತ್ರ ವಿಡಿಯೋ ತೊಗೊಂಡು ಇನ್ನು ಉಳಿದಿದ್ದೆಲ್ಲ ನಾನು ಒಂದೊಂದು ಐಟಮನ್ನು ಅಷ್ಟೊಂದು ಸ್ಕ್ಯಾನ್ ಮಾಡಿ ನೋಡಿದ್ದೀನಿ. ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಒಂದೊಂದು ಐಟಮ್ ಕೂಡ ಒಂದು 16th ಸೆಂಚುರಿದು 18th ಸೆಂಚುರಿದು ಅದಕ್ಕಿಂತ ಹಳೆಯದೆಲ್ಲ ಇಲ್ಲಿ ಇತ್ತು. ಪ್ರತಿಯೊಂದು ಕಾಯಿನ್ ಆಗಿರ್ಬೋದು, ಮತ್ತು ಒಂದು ಅವರು ಅವಾಗ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿರೋದೊಂದು ಯುಟೆನ್ಸಿಲ್ಸ್ ಆಗಿರ್ಬೋದು, ಎಷ್ಟೊಂದು ಜ್ಯುವೆಲ್ರೀಸ್ ಎಲ್ಲ ಥರ ಐಟಮ್ ಇಲ್ಲಿ ಇಟ್ಟಿದ್ರು. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ, ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೂ ಕಮ್ಮಿನೇ ನಿಮಗೆ. ನಾನಂತೂ ಏನಂತ ಹೇಳಿದರೆ ಇದು 3 ಫ್ಲೋರ್ಸ್ ಏನೋ ಇದೆ. ಎಲ್ಲ ಫ್ಲೋರ್ಸನ್ನು ನಾನು 3 ಟೈಮ್ಸ್ ಎಕ್ಸ್ಪ್ಲೋರ್ ಮಾಡಿದೆ. ಬಿಕಾಸ್ ನನಗೇನಂತ ಹೇಳಿದ್ರೆ ನನ್ನ ಮೆಮೊರಿಯಲ್ಲಿ ಅಷ್ಟೊಂದು ರಿಜಿಸ್ಟರ್ ಆಗಬೇಕು ನಾನು ಏನೇನು ಐಟಮ್ ನೋಡಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ 2nd ಫ್ಲೋರೆಲ್ಲ ಅಥವಾ 3rd ಫ್ಲೋರಲ್ಲಿ ನಿಮಗೆ ಇದೇ ಸೇಮ್ ಆ್ಯಂಟಿಕ್ ಪೀಸಸ್ನ ನಿಮಗೆ ಸೇಲಿಗೆ ಕೂಡ ಇಟ್ಟಿದ್ದಾರೆ. ಅಲ್ಲಿ ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ಅವ್ರು ಬಾಯ್ ಕೂಡ ಮಾಡ್ಬೋದು. ನಿಜವಾಗೂ ಇದೆಲ್ಲ ರಿಯಲ್ ಆ್ಯಂಟಿಕ್ ಪೀಸಸ್. ನಿಮಗೆ ಹಳೇದು 18th ಸೆಂಚುರಿದು ತುಂಬ ದೇಶದಿಂದ ಬೇರೆ ದೇಶದ ಐಟಮ್ಸ್ ಸಹಿತ ಇಲ್ಲಿತ್ತು. ಚೈನಾದು ಅವರೆಲ್ಲ ಇಲ್ಲಿಗೆ ಬರುವಾಗ ಯಾರಾದರೂ ಇಲ್ಲಿಗೆ ಬಂದು ನಮ್ಮ ಇಂಡಿಯಾಗೆ ಬಂದಾಗ ಯಾರಾದರೂ ಅಲ್ಲಿದ್ದ ಐಟಮ್ ಏನೇನು ತೊಗೊಂಬಂದಿದ್ರೆ ಅದೆಲ್ಲನೂ ಅವ್ರು ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇದನ್ನು ನೋಡೋಕ್ಕೆ. ಮತ್ತು ನಮಗೆ ಗಣೇಶ ಐಡಲ್ಲು ಮತ್ತು ಲಕ್ಷ್ಮಿ ಇದು ಆಗಲಿ, ವರುಣ ದೇವಂದ
ಆಗಲಿ, ಈ ಥರ ಎಲ್ಲ ಥರದ ಐಟಮ್ಸ್ಗಳನ್ನು ತುಂಬ ಥರದ್ದಿಲ್ಲಿ ಇಟ್ಟಿದ್ದಾರೆ. ನಾನು ಹೆಂಗಂತ ಹೇಳಿದರೆ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಕ್ಚುಲಿ ನಿಮ್ಗೆ ಟೈಮ್ ಸಾಕಾಗೋದಿಲ್ಲ ಅನಿಸುತ್ತೆ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇರುತ್ತಲ್ಲ ಇದ್ರ ಬಗ್ಗೆ, ಆ್ಯಂಟಿಕ್ ಐಟಮ್ಸ್ ಬಗ್ಗೆ, ಅವ್ರು ತುಂಬ ಎಂಜಾಯ್ ಮಾಡ್ತೀರಾ. ಅದರ್ವೈಸ್ ಆಲ್ಸೋ ನಿಮಗೆ ಒಂಥರ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಯು ವಿಲ್ ಗೆಟ್ ಮೆಸ್ಮರೈಸ್ಡ್. ಇಷ್ಟೊಂದು ಐಟಮ್ಸ್ನ ಒಬ್ಬರು ಈ ಥರ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ಬಿಟ್ಟು. ಒಂದು ಪೇಂಟಿಂಗ್ಸ್ ಕೂಡ ಎಷ್ಟು ಚಂದದ ಪೇಂಟಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಯಾರಿಗಾದರೂ ಆ್ಯಂಟಿಕ್ ಪೀಸಸ್ನ ಕಲೆಕ್ಟ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂತ ಕ್ರೇಜ್ ಇರೋರಾದರೆ ಆ್ಯಕ್ಚುಲಿ ನಿಮಗೆ ಇದು ಈ ಮ್ಯೂಸಿಯಂ ಬಂದು ಪಕ್ಕ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊತೀನಿ. ನಾನು ಏನಂತ ಹೇಳಿದರೆ, ನಾನು ಆ್ಯಂಟಿಕ್ ಪೀಸಸ್ ಬೈ ಮಾಡೋದ್ರಲ್ಲಿ ನಿಜ ಬಿಲೀವ್ ಮಾಡಲ್ಲ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ಎವ್ರಿ ಆ್ಯಂಟಿಕ್ ಪೀಸ್ ಕ್ಯಾರಿಟ್ಸ್ ಇಟ್ಸ್ ಓನ್ ಎಮೋಷನ್, ಮತ್ತು ಅದರದ್ದೇ ಒಂದು ಸ್ಟೋರಿ ಇರುತ್ತೆ, ಅದರದ್ದೇ ಒಂದು ಎನರ್ಜಿ ಕ್ಯಾರಿ ಮಾಡುತ್ತೆ. ಸಪೋಸ್ ಇವಾಗ ನಾನು ಇವಾಗಿನ ಕಾಲದಲ್ಲಿ ಯಾವುದೋ ಒಂದು ಗೋಲ್ಡ್ ಜ್ಯುವೆಲ್ರಿ ತೊಗೊತಿದ್ದೀನಿ ಅಂತ ಅಂದ್ಕೊಳ್ಳಿ, ನಾನು ಅದನ್ನು ತೊಗೋಬೇಕಂತ ತುಂಬ ಆಸೆ ಪಟ್ಟಿರ್ಬೋದು. ಆಮೇಲೆ ಅದು ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬೇಕು, ಬೇರೆ ಯಾರಿಗೂ ಹೋಗಬಾರ್ದು, ಈ ಥರದ್ದೆಲ್ಲ ಎಷ್ಟೊಂದು ಫೀಲಿಂಗ್ಸ್ ಅಸೋಸಿಯೇಟ್ ಆಗಿರುತ್ತೆ. ನನ್ನ ಗಂಡನ ಹತ್ರ ಹಠ ಮಾಡಿ ಇಸ್ಕೊಂಡಿರ್ಬೋದು, ಇಲ್ಲ ಯಾವುದೋ ಖುಷಿ ಮೂಮೆಂಟಲ್ಲಿ ತೊಗೊಂಡಿರ್ಬೋದು, ಆ ಥರ ಇಲ್ಲ ಯಾವುದೋ ಒಂದು ಸ್ಯಾಡ್ ಮೂಮೆಂಟಲ್ಲೂ ತೊಗೊಂಡಿರ್ಬೋದು. ಅದೇ ಥರ ಹಳೆ ವಸ್ತುಗಳಿಗೆ ಒಂದು ಎನರ್ಜಿ ಎಸೋಸಿಯೇಟ್ ಆಗಿರುತ್ತೆ, ಮತ್ತು ಒಂದು ಏನಂತ ಹೇಳಿದ್ರೆ ಅದರದ್ದೇ ಒಂದು ಸ್ಟೋರಿ ಇರುತ್ತೆ, ಮತ್ತು ಅದರದ್ದೇ ಅದು ಒಂದು ಎನರ್ಜಿ ಕೂಡ ಇರುತ್ತೆ. ಸೊ ನನಗೇನಂತ ಹೇಳಿದ್ರೆ ಆ ಥರ ವಸ್ತು ಮನೆ ಒಳಗೆ ತೊಗೊಂಬಂದು ಇಟ್ಕೊಂಡ್ರೆ ಆ ಥರದ್ದು ಎನರ್ಜಿ ಕ್ಯಾರಿ ಆಗ್ಬೋದು ಅನ್ನೋದು ತುಂಬ ಒಂದು ಭಯ ಕೂಡ ಇರುತ್ತೆ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಈ ಥರ ಏನಂತ ಹೇಳಿದ್ರೆ ಆ್ಯಂಟಿಕ್ ಪೀಸಸ್ನ ಬೈ ಮಾಡೋದ್ರಲ್ಲಿ ಬಿಲೀವ್ ಮಾಡಲ್ಲ. ಈ ಹೋಲ್ ಮ್ಯೂಸಿಯಮ್ನ ಇದು ಮಾಡಿರೋದು ಇವರೇನೆ. ಇವ್ರ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ಜಾರ್ಜ್ ಎ ಥಲಾಯ್ ಅಂತ ಇವ್ರ ಹೆಸರು. ಇವರಿವಾಗ ಇಲ್ವಂತೆ, ಬಟ್ ಅವ್ರ ಮಗ ಮತ್ತು ಅವರು ನೆಕ್ಸ್ಟ್ ಜನ್ರೇಷನ್ ಇದನ್ನು ಮ್ಯೂಸಿಯಮ್ನ ನೋಡ್ಕೋತಾ ಇದ್ದಾರೆ ಮತ್ತು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾವು ಬಂದಿದ್ದು ಆ್ಯಕ್ಚುಲಿ ಈ ಥರ ಏರ್ಪೋರ್ಟ್ ಹೋಗೋಕ್ಕಿಂತ ಮುಂಚೆನೇ ನಿಮಗೆ ಇದೊಂದು ಶಾಪ್ ಸಿಗುತ್ತೆ. ಇಲ್ಲಿ ನಿಮಗೆ ಎಲ್ಲ ಥರ ವೆರೈಟೀಸ್ ಆಫ್ ಸ್ಪೈಸಸ್ಸು, ಕೇರಳದ್ದು ಮತ್ತು ಎಲ್ಲ ಥರ ಚಿಪ್ಸು, ಮತ್ತು ಕೇರಳ ಸ್ಪೆಷಲ್ ಸ್ವೀಟ್ ಐಟಮ್ಸು, ಮತ್ತು ನಿಮಗೆ ಕೇರಳದ ಹಲ್ವಾ, ಮತ್ತು ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಕ್ಕತ್ತೆ. ಸೊ ನನಗೆ ಸ್ವಲ್ಪ ಮನೆಗೆ ಫುಡ್ ಐಟಮ್ಸ್ ಈ ಥರದ್ದೆಲ್ಲ ತೊಗೊಳಕ್ಕಿತ್ತು, ಚಿಪ್ಸ್ ಮತ್ತು ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ಇಲ್ಲಿ ತೊಗೊಂಡೆ. ಬಟ್ ನಾನು ತುಂಬ ವರ್ಷ ಹಿಂದೆ ಇಲ್ಲಿ ಕೇರಳ ವಿಸಿಟ್ ಮಾಡಿದಾಗ ಆವಾಗ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂದರೆ ನಿಜವಾಗೂ ಹೋಮ್ ಮೇಡ್ ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರ್ತಾಯಿತ್ತು. ಇವಾಗ ನಾನು ಟೇಸ್ಟ್ ಮಾಡಿದಾಗ ನನಗೆ ಆ ಥರ ಅನಿಸ್ಲಿಲ್ಲ. ಸೊ ನಾನು ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ತೊಗೊಂಡೆ, ಬಿಕಾಸ್ ಇದು ಆಲ್ಮೋಸ್ಟ್ ನಮಗೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಅಂತ ಅನಿಸ್ತಾಯಿತ್ತು. ನೋಡ್ತಾ ಇದ್ದೀರಾ ಹಲ್ವಾ, ಕೇರಳದ ಹಲ್ವಾ, ಅದು ಸಹಿತ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ತೊಗೊಬೋದು ಅಂತ ಅನ್ನಿಸ್ತು. ಬಟ್ ಲಾಸ್ಟ್ ಟೈಮ್ ನಾನು ತೊಗೊಂಡಾಗ ಈ ರೂಟ್ ಕೆನಾಲ್ ಮಾಡಿಸಿದ ಒಂದು ಹಲ್ಲಿದ್ದು ಒಂದು ಕ್ಯಾಪ್ ಆಚೆ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಭಯ ಪಟ್ಕೊಂಡ್ಬಿಟ್ಟು ಅದನ್ನು ತೊಗೊಂಡಿಲ್ಲ. ನಾನು ಇಲ್ಲೇನಂತ ಹೇಳಿದರೆ ಚಿಪ್ಸ್ ತೊಗೊಂಡೆ. ಚಿಪ್ಸ್ ಎಲ್ಲ ತೊಗೊಂಡಾಗಿದ ತಕ್ಷಣ ನಾವು ಏರ್ಪೋರ್ಟ್ಗೆ ಬಂದ್ವಿ. ಮಧ್ಯದಲ್ಲಿ ನನಗೆ ಕೇರಳದು ನೇಂದ್ರ ಬಾಳೆ ಅಂತ ಬರುತ್ತಲ್ಲ, ಅದನ್ನು ತೊಗೋಬೇಕು ಅಂತಾಯಿತು. ಅದನ್ನು ಸಹಿತ ನಾನು 2 ಕಿಲೋಸ್ ತೊಗೊಂಡಿದ್ದೆ. ಆಮೇಲೆ ನಾವು ಏರ್ಪೋರ್ಟಿಗೆ ಬಂದ್ವಿ. ಮತ್ತೇನಂತ ಹೇಳಿದ್ರೆ ನನಗೆ ಏರ್ಪೋರ್ಟಿಗೆ ಬರೋ ತನಕ ನಾನು ಇಂಡಿಗೋ ಏರ್ಲೈನ್ಸ್ದು ಈ ಫ್ಲೈಟ್ಸ್ದೆಲ್ಲ ಇವಾಗ ಇಶ್ಯೂಸ್ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ನಾನು ಥಿಂಕ್ ಕೂಡ ಮಾಡಲಿಲ್ಲ. ಬಟ್ ಬಂದು ಇನ್ನೇನು ನಾವು ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲಾದರೂ ನಂದು ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಮಾಡೋದಪ್ಪ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಬಂದಾಗಿದ ತಕ್ಷಣ ಚೆಕ್ಕಿನ್ ಎಲ್ಲ ಆಯಿತು. ಚೆಕ್ಕಿನ್ ಆಗಿದ ತಕ್ಷಣ ನಾನು ಇಲ್ಲಿ ಬಂದು ನಮ್ಮದು ಗೇಟ್ ನಂಬರ್ 6 ಏನೋ ಇತ್ತು. ಅಲ್ಲಿ ಬಂದಿದ್ದ ತಕ್ಷಣ ನಾನು ಫಸ್ಟ್ ಚೆಕ್ ಮಾಡಿದ್ದು ನೋಟಿಸ್ ಬೋರ್ಡ್. ಅಲ್ಲಿ ನೋಡಿದ ತಕ್ಷಣ ನಮ್ಮದು ಆಲ್ಮೋಸ್ಟ್ ಕರೆಕ್ಟಾಗಿ ನಮ್ಮದು ಟೈಮಿಂಗ್ ಪ್ರಕಾರನೇ ಶೆಡ್ಯೂಲ್ ಆಗಿತ್ತು. ಆಮೇಲೆ ಏನಂತ ಹೇಳಿದ್ರೆ ಹಾಫ್ ಆನ್ ಅವರ್ ಸ್ವಲ್ಪ ಡಿಲೇ ಆಯಿತು. ಸೊ ಡಿಲೇ ಆಗಿದ್ರೂ ಪರವಾಗಿಲ್ಲ, ನನಗೇನಂತ ಹೇಳಿದರೆ ನಾವು ಹೆಂಗೂ ಫ್ಲೈ ಆಗ್ತಿದ್ವಿ ಅಂತ ತುಂಬ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ನಾನು ಅಮ್ಮ ಬಂದ್ವಿ, ಒಳಗಡೆ ಬಂದು ಇನ್ನೇನು ಫ್ಲೈಟ್ ಬೋರ್ಡ್ ಆಗ್ತಾಯಿದ್ವಿ. ಆವಾಗ ಒಂಥರ ಖುಷಿ ಅಂದರೆ ಖುಷಿ, ಬಿಕಾಸ್ ಹೋಗುವಾಗೂ ನನಗೆ ಇಂಡಿಗೋ ಏರ್ಲೈನ್ಸಿಂದ ಪ್ರಾಬ್ಲಮ್ ಆಗಲಿಲ್ಲ, ಹಾಗೆ ಬರುವಾಗೂ ಪ್ರಾಬ್ಲಮ್ ಆಗಲಿಲ್ಲ. ನಾವಿಬ್ಬರು ಫ್ಲೈಟಲ್ಲಿ ಕೂತ್ಕೊಂಡ್ವಿ. ನಮ್ಮ ಜರ್ನಿ ಫುಲ್ ಜರ್ನಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಕೇರಳ, ಮತ್ತು ನಮಗೆ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಕೇರಳದಲ್ಲಿ. ನಂದು ಹೋಲ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ಸೊ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ನಿಮಗೆ ಯಾರು ಇನ್ನೂ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಕೂಡ ನನ್ನ ಚಾನಲ್ನ
ಶೇರ್ ಮಾಡಿ ಅವ್ರು ಕೂಡ ಲೈಕ್ ಮತ್ತು ಶೇರ್ ಮಾಡಲಿ. ಹಾಗೆ ದಿಲ್ಸ್ ಪಿಕಲ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದೆ ಅಲ್ಲ, ಅವ್ರದ್ದು ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಅವ್ರ ಕಡೆಯಿಂದ ಏನಂದರೆ ಪಿಕಲ್ ಆರ್ಡರ್ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ನಿಮಗೆ ಆನ್ಲೈನಲ್ಲಿ ಪಿಕಲ್ ಕಳಿಸ್ಕೊಟ್ಟಿರ್ತಾರೆ. ನೀವು UPIಯಿಂದ ಪೇಮೆಂಟ್ ಮಾಡಿದರೆ ಆಯಿತು. ನಿಮಗೆ ಅವರು ಪಕ್ಕ ತುಂಬ ಟೇಸ್ಟಿ ಆಗಿರೋವಂಥ, ತುಂಬ ಹೈಜಿನಿಕ್ ಆಗಿ ಮನೇಲಿ ನೀಟಾಗಿ ಮಾಡಿರುವಂತಹ ಹೋಮ್ ಮೇಡ್ ಪಿಕಲ್ಸ್ ನಿಮಗೆ ಸಿಗತ್ತೆ. ಸೊ ಅವ್ರ ಹೆಸರು ಬಂದು ಆದಿಲ್ಸ್ ಅಂತ, ಅವ್ರ ನಂಬರ್ ಇರುತ್ತೆ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ನಿಮಗೆ ನನ್ನ ವಿಡಿಯೋದಲ್ಲಿ ಏನೇನು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನೇನಂತ ಹೇಳಿದ್ರೆ ಬ್ಯಾಂಗ್ಳೂರಿಗೆ ವಾಪಸ್ ಫ್ಲೈ ಆಗ್ತಿದ್ದೀನಿ ಅಂತ ಖುಷಿಯಲ್ಲಿ ನಾನು ಎಷ್ಟು ವಿಡಿಯೋ ತೊಗೊಂಡೆ ಅಂದರೆ ಹೇಳಿದ್ರೆ ವಿಂಡೋ ಸೀಟಿಂದ ತುಂಬ ಖುಷಿ ಆಗ್ತಾಯಿತ್ತು. ಬಿಕಾಸ್ ಇಂಥ ಕ್ರೈಸಿಸ್ ಟೈಮಲ್ಲಿ ಎಷ್ಟೊಂದು ಜನದ್ದು ಏನಂತ ಹೇಳಿದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗ್ತಾಯಿತ್ತು, ಆಮೇಲೆ ರೀಶೆಡ್ಯೂಲ್ ಆಗ್ತಾಯಿತ್ತು. ಆ ಥರ ಎಲ್ಲ ಟೈಮಲ್ಲಿ ನಾನು ಮಾತ್ರ ಏನು ಪ್ರಾಬ್ಲಮ್ ಆಗ್ದಂಗೆ ಕೇರಳಕ್ಕೆ ಹೋಗ್ಬಿಟ್ಟು ಎಲ್ಲ ಪ್ಲೇಸಸ್ ನೋಡಿಕೊಂಡು ಮತ್ತೆ ನಾನು ವಾಪಸ್ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ನನಗೊಂಥರ ತುಂಬ ಪ್ರೌಡ್ ಫೀಲಿಂಗ್ ಇತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನೀವು ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಹೇಳಿ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.